ನೈಟ್ 9 ಗಂಟೆ ಇದ್ದ ಒಂದು 31 ಬಾಡಿ ಬಂದಿತ್ತು. ಅದರಲ್ಲೆಲ್ಲ ನೋಡಿದ್ವು, ಯಾವುದ್ರಲ್ಲೂ ಬಾಡಿ 7 ಥರದಲ್ಲಿ ಯಾವುದೂ ಸಿಕ್ಕಲಿಲ್ಲ. ಇನ್ನೂ 60 ಬಾಡಿ ಬರೋಕ್ಕಿದೆ ಇವತ್ತು. ನ್ಯೂಸು ಯಾರು ಹಾಕಿದ್ದಾರೆ ಅಂತ ಏನೋ ಗೊತ್ತಿಲ್ಲ ಸರ್, ಯಾಕಂದರೆ ಇಲ್ಲಿ ಕೂತ್ಕೊಂಡು ನಾವು ಬಂದು 3 ದಿನ ಆಯಿತು. ಈ ಘಟನೆ ನಡೆದ ಆವತ್ತಿಂದ ಇಲ್ಲೇ ಇದ್ದೇವೆ. ಎಲ್ಲ ಹುಡುಕಾಟ ಕ್ಯಾಂಪಲ್ಲೆಲ್ಲ ನೋಡಿದ್ವಿ, ಒಂದು 7-8 ಜಾಗ ಕ್ಯಾಂಪ್ ಹಾಕಿದ್ದಾರೆ. ಆಸ್ಪತ್ರೆಗಳೆಲ್ಲ ನೋಡೋದು ಹೋಗಿ, ಮತ್ತು ಬೇರೆ ಚರ್ಚ್ಗಳಲ್ಲೆಲ್ಲ ಹಾಕಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಹೈಸ್ಕೂಲ್ಗಳೆಲ್ಲ ಹಾಕಿದ್ದಾರೆ. ಒಂದು ಜಾಗದಲ್ಲೂ ಎಲ್ಲೂ ಅವ್ರ ಅಡ್ರೆಸ್ಸೇ ಇಲ್ಲ. ವಯನಾಡಿನಲ್ಲಿ ನಡೆದಿರುವಂತಹ ಒಂದು ಭೀಕರ ದುರಂತದಲ್ಲಿ ಕನ್ನಡಿಗರಾಗಿರುವಂತಹ ಚಾಮರಾಜನಗರದ ರಾಜೇಂದ್ರ ಅವರ ಮೃತದೇಹ ಸಿಕ್ಕಿದೆ ಅನ್ನುವಂತಹ ಒಂದು ಸುದ್ದಿಯನ್ನು ಹರಿದಾಡ್ತಾ ಇರಬೇಕಾದ್ರೆ, ಅಂದರೆ ಅಫಿಷಿಯಲ್ ಆಗಿರುವಂತಹ ಒಂದು ಸುದ್ದಿ ಸಿಗುತ್ತೆ. ಆದರೆ ಅದರ ಬೆನ್ನಲ್ಲೇ ನಾವು ಅವರ ಕುಟುಂಬದವರನ್ನು ಏನು ಭೇಟಿ ಮಾಡಿದಾಗ ಅವರು ಹೇಳಿರುವಂತಹ ಮಾತು, ಇನ್ನೂ ಕೂಡ ನಮಗೆ ಈ ಮೃತದೇಹ ಸಿಕ್ಕಿಲ್ಲ, ಕಾಣೆಯಾಗಿದ್ದಾರೆ, ನಾವು ಹುಡುಕಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನೀಗ ಖುದ್ದು ವಯನಾಡಿನಲ್ಲಿದ್ದೇನೆ. ನಮ್ಮ ಜೊತೆಗೆ ಆ ಒಂದು ರಾಜೇಂದ್ರ ಅವರ ಕುಟುಂಬದವರು ಕೂಡ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡ್ಸೋಣ, ಏನು ಇದೊಂದು ಕನ್ಫ್ಯೂಷನ್ ಉಂಟಾಗಿರೋದು ಎಂಬುದನ್ನು. ಸಿಗ್ತಾರೆ ಅಂತ ಆಸೆಗೆ ಇನ್ನೂ ಕಾಯ್ತಾ ಇದ್ದೀವಿ. ಇನ್ನೂ ಯಾವ ಥರದಲ್ಲೂ ನಮಗೆ ಮಾಹಿತಿಗಳು ಕೊಟ್ಟಿಲ್ಲ ಯಾರೂ. ಮೊನ್ನೆದೆಲ್ಲ ಸುಮಾರು ಬಾಡಿಗಳು ಬರ್ತಾಯಿದೆ, ಅವು ನೋಡಬೇಕು ಅಂತೆಲ್ಲ ಆಸೆಗೆ ಹೋಗಿ ನೋಡ್ತಾಯಿದ್ದೀವಿ, ಗುರ್ತೇ ಸಿಗ್ತಾಯಿಲ್ಲ. ಆ ಥರದಲ್ಲೆಲ್ಲ ಬಾಡಿಗಳು ಬರ್ತಾಯಿದೆ ಸರ್. ಮಾಹಿತಿ ಇತ್ತು, ಆದರೆ ಅವ್ರ ತಂಗಿಯವರು 3 ಗಂಟೆಯಲ್ಲಿ ವಾಟ್ಸಪ್ ಮಾಡಿದ್ದಾರೆ. 4 ಗಂಟೆ 1 ಗಂಟೆ ಟೈಮೊಳಗೆ ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಹೊಳೆಯಿಂದ ಸುಮಾರು ಒಂದು 6-7 ಕಿಲೋಮೀಟ್ರ್ ದೂರ ಕೊಂಡೋಗಿದ್ದೇವೆ. ಅದು ಎತ್ತಿ ಬಾಡಿ ಮತ್ತು ಅದು ಪೋಸ್ಟ್ ಮಾರ್ಟಮ್ ಮಾಡಿ ತಿರ್ಗಿ ಒಂದು 25-30 ಕಿಲೋಮೀಟ್ರ್ ಸುತ್ತಕೊಂಡು ಬರೋದು, ಇಷ್ಟು ಟೈಮ್ಗಳು ಸಾಕಾಗಲ್ಲ. 1 ಗಂಟೆ ಮೇಲೆ ಬರೋಕ್ಕೆ ಚಾನ್ಸೇ ಇಲ್ಲ, ಒಂದು 4-5 ಗಂಟೆ ಟೈಮಲ್ಲಿ ಬೇಕೇ ಆಗುತ್ತೆ ಅಂದ್ಬಿಟ್ಟು ನೈಟ್ 9 ಗಂಟೆ ಇದ್ದ ಒಂದು 31 ಬಾಡಿ ಬಂದಿತ್ತು. ಅದರಲ್ಲೆಲ್ಲ ನೋಡಿದ್ವು, ಯಾವುದ್ರಲ್ಲೂ ಬಾಡಿ 7 ಥರದಲ್ಲಿ ಯಾವುದೂ ಸಿಕ್ಕಲಿಲ್ಲ. ಇನ್ನೂ 60 ಬಾಡಿ ಬರೋಕ್ಕಿದೆ ಇವತ್ತು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾವೇ ಬಂದು 3 ದಿನ ಅವರು ಬಾಡಿ ಅಂದರೆ ನಮ್ಮ ಪಕ್ಕದ ಮನೆಯವರು, ಪಾಪ ಅವರು ಅವರ ತಾಯಿ ಮಗಳು ಬಂದು ನಮ್ಮ ತಂದೆಯವರು ಅಂತ ತೊಗೊಂಡೋಗಿದ್ದಾರೆ. ನಾವು ಅವ್ರಿಗೆ ಹೇಳೋದು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ, ಸರಿ ನಿಮ್ಮ ತಂದೆ ಆಗಿದ್ರೆ ತಗೊಂಡು ಹೋಗೋಮ್ಮ ಅಂತ. ಅವರು ಯಾವುದೋ ಒಂದು ಗುರ್ತಿತ್ತು ಕಣ್ಣಲ್ಲಿ, ಮತ್ತು ಇಲ್ಲಿ ಒಂದು ಮಚ್ಚೆ ಇತ್ತು, ರಾಜರದಲ್ಲ ಅವ್ರದ್ದು. ಈಗ ಬಂದರೆ ಬಾಡಿಲಿ ಮಚ್ಚೆ ಇತ್ತು, ಆ ಮಗಳು ಮಚ್ಚೆ ಇದೆಲ್ಲ ಅಂದ್ಬಿಟ್ಟು ತಗೊಂಡೋಗಿ ಅವರು ನೆನ್ನೆ ದಫನ್ ಮಾಡಿಬಿಟ್ಟಿದ್ದಾರೆ. ನಾವು ಇನ್ನು ಬೇರೆ ಬಾಡಿಗಳನ್ನು ನೋಡಿ ಸ್ವಲ್ಪ ಐಡೆಂಟಿಫೈ ಮಾಡಬೇಕು. ನ್ಯೂಸು ಯಾರು ಹಾಕಿದ್ದಾರೆ ಅಂತ ಏನೋ ಗೊತ್ತಿಲ್ಲ ಸರ್, ಯಾಕಂದರೆ ಇಲ್ಲಿ ಕೂತ್ಕೊಂಡು ನಾವು ಬಂದು 3 ದಿನ ಆಯಿತು. ಈ ಘಟನೆ ನಡೆದ ಆವತ್ತಿಂದ ಇಲ್ಲೇ ಇದ್ದೇವೆ. ಎಲ್ಲ ಹುಡುಕಾಟ ಕ್ಯಾಂಪಲ್ಲೆಲ್ಲ ನೋಡಿದ್ವಿ, ಒಂದು 7-8 ಜಾಗ ಕ್ಯಾಂಪ್ ಹಾಕಿದ್ದಾರೆ. ಆಸ್ಪತ್ರೆಗಳೆಲ್ಲ ನೋಡೋದು ಹೋಗಿ, ಮತ್ತು ಬೇರೆ ಚರ್ಚ್ಗಳಲ್ಲೆಲ್ಲ ಹಾಕಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಹೈಸ್ಕೂಲ್ಗಳೆಲ್ಲ ಹಾಕಿದ್ದಾರೆ. ಒಂದು ಜಾಗದಲ್ಲೂ ಎಲ್ಲೂ ಅವ್ರ ಅಡ್ರೆಸ್ಸೇ ಇಲ್ಲ. ಯಾಕಂದರೆ ಅವತ್ತು ಅವರು ನೈಟು ಅಲ್ಲಿ ಬಂದಿಲ್ಲ ಅಂತ ನಮಗೆ ಇನ್ನೂ ಕನ್ಫರ್ಮ್ ಆಗಿದೆ. ಮನೆ ಒಳಗಡೆ ಅವ್ರು ಈಚೆಗೆ ಬಂದಿಲ್ಲ. ಅವರು ಟರ್ಸ್ ಮೇಲೆ ಹೋಗಿ ಅವತ್ತು ನೈಟೆಲ್ಲ ತಂಗಿದ್ದಾರಂತೆ, 4 ಫ್ಯಾಮಿಲಿ ಪಕ್ಕದವರೆಲ್ಲ ಸೇರ್ಕೊಂಡು 9 ಗಂಟೆ ನಂತರ ಇದ್ದು 1:30 ಈ ಥರ ಘಟನೆ ಆಗಿ ಎಲ್ಲ ಹೋಗ್ಬಿಟ್ಟಿದೆ ಸರ್. ಸರ್ಕಾರಕ್ಕೆ ಹೇಳೋದಕ್ಕೇನೂ ಇಲ್ಲ, ಪರಿಹಾರ ಮಾಡಿ ನಮ್ಮ ತಾಯಿ ಸ್ವಲ್ಪ ಹುಷಾರಿದ್ದಾರೆ, ಅವ್ರಿಗೆ ಏನಾರ ಒಂದು ಸಹಾಯ ಮಾಡಿ ಕೊಟ್ಟರೆ ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ. ಏನೂ ಇಲ್ಲ, ಮನೆ ಮಠ ಯಾವುದೂ ಇಲ್ಲ, ಎಲ್ಲ ಕಳ್ಕೊಂಡಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೈಗೆ ಸಿಕ್ಕಿಲ್ಲ ಅವರು. ನಾನು ಅವ್ರ ಸ್ವಂತ ಸಂಗಿ, ಅವ್ರ ತಾಯಿ ಇಲ್ಲಿ, ಅವನು ಇಲ್ಲಿ ಹುಟ್ಟಿ ಬೆಳೆದಿರೋದು, ನಮ್ಮಣ್ಣ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದು. ನಮ್ಮ ಬಾಡಿಗೆ ಕಾಯ್ತಾಯಿನಿ ನಾವು, ಇನ್ನೂ ನಮ್ಮ ಕೈ ಸಿಕ್ಕಿಲ್ಲ. ಅದು ನ್ಯೂಸ್ಲಿ ಯಾರೋ ಹಿಂಗೆ ಕೊಟ್ಟಿರೋದು, ಸುಳ್ಳು ಮಾತು ಹೇಳಿರೋದು ಗೊತ್ತಿಲ್ಲ. ನಮ್ಮ ಸ್ವಂತ ಅಂದಿರೋದು ತಾಯಿ ತಂದೆ ಇಲ್ಲ, ತಾಯಿ ಅವನಿ ಸ್ವಂತ ತಂಗಿ, ನಮ್ಮ ಅಣ್ಣ ಎಲ್ಲ ನಮ್ಮ ವೆಯ್ಟ್ ಮಾಡ್ತಾವನಿ ಇಲ್ಲಿ. ನಮ್ಗೆ ಅವರೇ ಎಲ್ಲಕ್ಕೂ ಅವರೇ ಇದ್ದಿರೋದು. ನಾವು ಅವರು ಚೂರಲ್ಮಲ, ನಾವು ಇಲ್ಲಿ ಮೇಪಾಡಿ ಕಡೂರು ಅಂತ ಇಲ್ಲಿ ಇರೋದು. ನಾವು ನಮ್ಮ ಸ್ವಂತ ಅಣ್ಣ, ನಮಗೆ ಸ್ವಂತ ಅತ್ಕಮ್ಮ. ಅವರು ಕೂಲಿಗೆ ಅತ್ಕಮ್ಮ ಟೀಸಪ್ ಕೆಲಸ ಮಾಡ್ತಾವಳೆ, ನಮ್ಮ ಅಣ್ಣ ಕೂಲಿ ಕೆಲಸ ಮಾಡ್ತಾವನೆ. ಈಗ ಆ ಒಂದು ದುರಂತ ನಡೆದಾಗ ನಿಮ್ಮ ಏರಿಯಾದಲ್ಲಿ ಯಾವ ದುರಂತ ನಡೆದಿಲ್ವಾ? ಇಲ್ಲ, ನಮ್ಮ ಕಡೆ ಮಳೆ ಜಾಸ್ತಿ ಇತ್ತು, ಆದರೆ ಅವರು ನಮ್ಮ ಮೇಪಾಡಿ ಇರೋದು, ಅವ್ರು ಚೂರಲ್ಲಮ್ಮ ದೂರ ಇರೋದು ಸ್ವಲ್ಪ. ಅದು ಯಾರು ಹಂಗೆ ಹೇಳಿರೋದು ಗೊತ್ತಿಲ್ಲ ನಮಗೆ. ಹಾಂ, ಇದೇ ನಮ್ಮ ಅಣ್ಣನ ಬೋಡಿಗೆ ಹತ್ರ ವೆಯ್ಟ್ ಮಾಡ್ತಾವೆ. ನಮ್ಮ ಇಲ್ಲಿ ನಮ್ಮ ಕೈಗೆ ಸಿಕ್ಕಿಲ್ತಾನೆ, ಸ್ವಂತ ನಮ್ಗೆ ತಾನೇ ಸಿಕ್ಕಬೇಕು. ಅದು ಯಾರು ಹೇಳಿರೋದು ನಮ್ಗೆ ಗೊತ್ತಿಲ್ಲ. ನನ್ನ ಹೆಸರು ಸುಮತಿ ಅಂತ.